ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕಿಂಗ್ ಪಾಯಿಂಟ್. ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೆಲ್ದಿ ರೆಸಿಪಿ, ಸ್ವೀಟ್ ರೆಸಿಪಿ. ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಶಕ್ತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು ಗೆಣಸಿನ ಜಾಮೂನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ಗೆಣಸನ್ನು, ದೊಡ್ಡ ಗೆಣಸನ್ನು ತಗೊಂಡಿದ್ದೀನಿ. ಇದನ್ನ ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಳ್ತೀನಿ. ಈ ತರ ದೊಡ್ಡದಾಗಿ ಕಟ್ ಮಾಡ್ತೀನಿ. ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕು. ಇಡೀ ಮಾಡ್ಬೋದು, ಯಾಕೆ ಅಂದ್ರೆ ಇಡೀ ಮಾಡಿದ್ರೆ ಅದನ್ನ ತುರ್ಕೊಳ್ಳಿಕ್ಕೆ ಕರೆಕ್ಟ್ ಆಗಲ್ಲ ಅಂತ ನಾನು ಈ ತರ ಸಣ್ಣದಾಗಿ ಮಾಡಿ ಸ್ಟೀಮ್ ಮಾಡ್ಕೊಳ್ತೀನಿ. ಬೇಗನೆ ಬೇಯುತ್ತೆ. ಇದು ಕೂಡ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಇದನ್ನ ಇಡ್ಲಿ ಮಾಡುವ ಪಾತ್ರದಲ್ಲಿ ಕೂಡ ಮಾಡ್ಬೋದು, ಇಲ್ಲ ಅಂದ್ರೆ ದಪ್ಪ ತಳದ ಈ ತರ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಒಂದು ಸ್ಟ್ಯಾಂಡ್ ಅನ್ನು ಇಟ್ಟು ಒಂದು 10 ಮಿನಿಟ್ ತನಕ ನೀರನ್ನ ಕುದಿಸ್ಕೊಳ್ತೀನಿ. ಮುಚ್ಚಳ ಮುಚ್ಚಿ 10 ಮಿನಿಟ್ ನೀರು ಕುದಿದ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಕುದ್ದು ಬಂದಿದೆ. ಇವಾಗ ನಾನು ಸ್ಟೀಮಿಗೆ ಇಟ್ಕೊಳ್ತೀನಿ. ಇದನ್ನ ಒಂದು 15 ಮಿನಿಟ್ ತನಕ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಸಾಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದು ಬಂದಿದೆ. ಇಷ್ಟು ಬೆಂದ್ರೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ. ಫುಲ್ ನಾವು ಇಡೀ ಬೇಯಿಸ್ಕೊಂಡ್ರೆ ಅದು ನೀರಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಅದು ನೀರು ಬಿಡುತ್ತೆ. ಆವಾಗ ನಮಗೆ ತುರ್ಕೊಳ್ಳುವಾಗ ಸರಿಯಾಗಿ ಬರಲ್ಲ. ಈ ಥರ ಆಗಿದ್ದು. ಈಗ ಬಿಸಿಯಾಗಿದ್ದಾಗಲೇ ನಾವು ಇದನ್ನು ಸಿಪ್ಪೆ ತಕ್ಕೊಳ್ಬೇಕು, ಯಾಕೆಂದರೆ ಆಮೇಲೆ ಕರೆಕ್ಟಾಗಿ ತಣ್ಣದಾಗ ತೆಗೆಯೋಕ್ಕೆ ಕರೆಕ್ಟಾಗಿ ಬರಲ್ಲ. ಇದು ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಗೆಣಸಿನಿಂದ ಮಾಡಿರುವುದರಿಂದ ಇದು ತುಂಬಾ ಹೆಲ್ದಿ. ಮತ್ತು ಇದಕ್ಕೆ ಇನ್ನೊಂದು ಸ್ಪೆಷಲ್ ಅಂದರೆ ನಾವು ಇದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡಲ್ಲ. ಸಕ್ಕರೆ ಯೂಸ್ ಮಾಡಿದರೆ ಅದು ಹೆಲ್ದಿಯಾಗಿರಲ್ಲ. ನಾವು ಬೆಲ್ಲವನ್ನು ಯೂಸ್ ಮಾಡ್ತಿದ್ದೆ, ಅದು ತುಂಬಾ ಹೆಲ್ದಿಯಾಗಿರುತ್ತೆ. ಇವಾಗ ಎಲ್ಲ ಸಿಪ್ಪಿ ತೆಗ್ದು ಆಗಿದೆ ನೋಡಿ. ಇದನ್ನು ಇವಾಗ ಸಣ್ಣ ಇದರಿಂದ ತುರ್ಕೊಳ್ತಾ ಇದ್ದೀನಿ. ಸಣ್ಣ ಕಣ್ಣಿಂದ ಚೆನ್ನಾಗಿ ಸಣ್ಣದಾಗಿ ತುರ್ಕೊಳ್ತೀನಿ. ಒಂದು ಕೂಡ ಅದು ಕಟ್ಟಾಗಬಾರ್ದು. ಅದನ್ನು ಸಣ್ಣದಿದ್ರೂ ಕೂಡ ಚೆನ್ನಾಗಿ ತುರ್ಕೊಳ್ಬೇಕು. ಇವಾಗ ಚೆನ್ನಾಗಿ ತುರ್ಕೊಂಡು ಇದನ್ನು ಚೆನ್ನಾಗಿ ಸ್ಮೂತಾಗಿ ನಾದ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಸ್ಮೂತಾಗಿ ನಾದ್ಕೊಳ್ತೀವಿ ಅಷ್ಟು ಸಾಲ್ಟ್ ಹಾಕಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಕಲಿಸ್ಕೊಳ್ತೀನಿ. ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ನಾದ್ಕೊಳ್ತೀನಿ. ಇದು ಸ್ವಲ್ಪ ಈ ರೀತಿ ಕರೆಕ್ಟಾಗಿ ಸಾಫ್ಟಾಗಿ ನಾದ್ಕೊಂಡ್ಮೇಲೆ ಇದನ್ನು ಸಣ್ಣದಾಗಿ ಉಂಡೆಗಳ ಮಾಡ್ಕೊಳ್ತೀನಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು ಚೆನ್ನಾಗಿ ಈ ರೀತಿ ಕ್ರ್ಯಾಕ್ಸ್ ಬರದೇ ಇರುವ ಥರ ಚೆನ್ನಾಗಿ ಉಂಡೆಗಳನ್ನು ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಆಗಬಾರ್ದು. ಇದು ಚೆನ್ನಾಗಿ ಬರುತ್ತೆ. ಕ್ರ್ಯಾಕ್ಸ್ ಆದರೆ ಎಲ್ಲನೂ ಒಡೆಯುತ್ತೆ. ಕ್ರ್ಯಾಕ್ಸ್ ಆಗದೇ ಇರುವ ಥರ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲ ಉಂಡೆಗಳನ್ನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಫುಲ್ ಕ್ಲಿಯರ್ ಆಗಿದೆ ನೋಡ್ಬೋದು. ಇವಾಗ ಒಂದು ಬಾಣಲಿಗೆ ಎಷ್ಟು ಎಣ್ಣೆ ಬೇಕು ಕರಿಲಿಕ್ಕೆ ಅಷ್ಟು ಎಣ್ಣೆನ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಕಡೆ ಇನ್ನೊಂದು ಬಾಣಲೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಬೆಲ್ಲಕ್ಕೆ 1 ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ಪಾಕ ಬರಬೇಕಂತೇನಿಲ್ಲ, ನಾನು ತೋರಿಸ್ತೀನಿ ಯಾವ ರೀತಿ ಬರಬೇಕಂತ. ನಾವು ಕೈಯಿಂದ ಟಚ್ ಮಾಡಿ ನೋಡಿದಾಗ ಅದು ಸ್ವಲ್ಪ ನಮ್ಮ ಕೈಗೆ ಅಂಟ ಅಂತ ಅನಿಸ್ಬೇಕು. ಅಂದರೆ ಒಂದು ಎಳೆ ಪಾಕ ಥರ ಬರಬಾರ್ದು, ಅಂಟಾಗಿರ್ಬೇಕು. ಸ್ಟಾರ್ಟಿಂಗ್ ಎಣ್ಣೆ ಕಾಯುವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸಣ್ಣದು ಹಾಕಿ ಚೆಕ್ ಮಾಡಿದ್ದೀನಿ. ಅದು ಕರೆಕ್ಟಾಗಿ ಮೇಲ್ಗಡೆ ಪಟ್ಟಂತ ಬಂದರೆ ಈ ಥರ, ಆವಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ. ಆವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಹಾಕಬೇಕು. ಎಷ್ಟು ಹಿಡಿತೆ ಅಷ್ಟೇ ಹಾಕಬೇಕು. ಒಂದು 3 ಮಿನಿಟ್ ಆದ ನಂತರ ನಾವು ಚಮಚವನ್ನು ಹಾಕಿ ಈ ಥರ ತಿರುಗಿಸ್ಬೇಕು. ಅದು ಕರೆಕ್ಟಾಗಿ ಕಲರ್ ಬ್ರೌನ್ ಶೇಪಿಗೆ ಹೋದ್ಮೇಲೆ ನಾವು ತಗೊಳ್ಬೇಕಾಗುತ್ತೆ. ಇವಾಗ ಕರೆಕ್ಟಾಗಿ ಆಗಿದೆ. ಇದನ್ನೆಲ್ಲವನ್ನು ತೆಕ್ಕೊಳ್ತಾ ಇದ್ದೀನಿ. ನಂತರ ಮತ್ತೊಂದು ಶಿಫ್ಟನ್ನು ಫುಲ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚನ್ನು ಅದನ್ನು ಕೂಡ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ. ಸೈಡಿಂದ ನಾವು ಫಸ್ಟಿಗೆ ಸೌಂಟಿಂದ ಮುಗಿಸ್ಕೊಳ್ಬೇಕು. ನಂತರ ನಾವು ಎಲ್ಲವನ್ನು ಕರೆಕ್ಟಾಗಿ ಚಮಚದಿಂದ ತಿರ್ಸ್ಬೋದು. ಇವಾಗ ಕರೆಕ್ಟಾಗಿ ಇದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂದು ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಇಲ್ಲ, ಕ್ಲಿಯರ್ ಆಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜಾಮೂನ್ ಇದು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾವು ನೆಕ್ಸ್ಟ್ ಬೆಲ್ಲ ಪಾಕಕ್ಕೆ ಹಾಕಬೇಕು. ಬೆಲ್ಲ ಪಾಕ ಕರೆಕ್ಟಾಗಿ ಬಂದಿದೆ ನೋಡ್ಕೊಳ್ತೀನಿ. ಕರೆಕ್ಟಾಗಿದೆ. ಇದು ಬಿಸಿಯಾಗಿರುವಾಗಲೇ ಹಾಕಬೇಕು. ಜಾಮೂನು ಕೂಡ ಬಿಸಿಯಾಗಿರಬೇಕು, ಬೆಲ್ಲ ಪಾಕನೂ ಬಿಸಿಯಾಗಿರಬೇಕು. ಸ್ವಲ್ಪ ಎಲ್ಲ ಜಾಮೂನನ್ನು ಹಾಕೊಂಡು ಬೆಲ್ಲ ಪಾಕದ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದೇ ರೀತಿ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು 2 ಅವರ್ಸ್ ಬಿಟ್ಟು ಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಬೆಲ್ಲ ಪಾಕ ಇದು ಅಬ್ಸರ್ವ್ ಮಾಡ್ಕೊಳ್ಬೇಕು. ಜಾಮೂನು ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ. ಒಂದು 1 ಅವರ್ 2 ಅವರ್ ಬಿಟ್ಟು ತಿಂದರೆ ಕರೆಕ್ಟಾಗಿ
ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಬ್ಸರ್ವ್ ಆಗಿದೆ. 1-2 ಅವರ್ ಬಿಟ್ಟ ಮೇಲೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಎಷ್ಟು ಹೆಲ್ದಿ ಅಂದರೆ ತುಂಬಾ ಟೇಸ್ಟ್ ಕೂಡ ಇದೆ. ನನಗೆ ಒಂದ್ಸಲ ನಾರ್ಮಲ್ ಜಾಮೂನ್ ತಿಂದಂಗೆ ಅನಿಸ್ತು, ಅಷ್ಟು ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ನೋಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮಗಳು ಕೂಡ ಸಖತ್ ಇಷ್ಟಪಟ್ಟು ತಿಂದಾಳೆ. ಇದರಲ್ಲಿ ಬಳಸಿರೋದು ಎಲ್ಲದು ಹೆಲ್ದಿ ಕೂಡ ಆಗಿದೆ. ಗೆಣಸು, ಮಿಲ್ಕ್ ಪೌಡರ್ ಮತ್ತು ಬೆಲ್ಲ. ಸೊ ಇದು ಹೆಲ್ದಿ ಕೂಡ ಇದೆ, ಯಾರು ಬೇಕಿದ್ರೂ ತಿನ್ಬೋದು. ತುಂಬಾನೇ ಟೇಸ್ಟಿ ಕೂಡ ಇದೆ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.